ನಾನು ಮಹತಾರ್ ಸಂಸ್ಥೆಗೆ ಬಂದು 1 ವರ್ಷ ಆಯಿತು. ಮಹತಾರ್ ಸಂಸ್ಥೆಯನ್ನು ಪರಿಚಯ ಮಾಡಿದವರು ಇಲ್ಲಿ ಕೂತಿದ್ದಾರೆ ಎದುರುಗಡೆಯಲ್ಲಿ ಲಕ್ಷ್ಮೀಕಾಂತಮ್ಮ ಅಂತ ಹೇಳ್ಕೊಂಡು. ಯಾಕಂದ್ರೆ ನಾವಿಬ್ಬರು ಒಂದೇ ಡಿಪಾರ್ಟ್ಮೆಂಟಲ್ಲಿ ಆಫೀಸರ್ಸ್ ಆಗಿದ್ದವರು. ನಾನು ಇಡೀ ಕರ್ನಾಟಕವನ್ನು ತಿರುಗಿದ್ದೇನೆ ಆಫೀಸ್ ಡ್ಯೂಟಿನಲ್ಲಿ. ಪ್ರತಿ ಸಲ ಬಂದಾಗ ನನಗೆ BP ಲೋ ಆಗೋದು, ಈ ಥರ ಎಲ್ಲ ಪ್ರಾಬ್ಲಮ್. ಇನ್ನೊಂದೇನೆಂದರೆ ಯಾವ ಊರಿಗೆ ಹೋಗಿ ಊಟ ಮಾಡಿದ್ರು ನನಗೆ ಹೊಟ್ಟೆ ಅಪ್ಸೆಟ್ ಆಗ್ತಕ್ಕಂಥದ್ದು ಬಹಳ ಅನುಭವ ಪಡ್ತಾ ಇದ್ದೆ ನಾನು. ಸೊ ಇದೆಲ್ಲ ಆದಮೇಲೆ ಸುಮಾರು ಫಸ್ಟ್ ಏನು ಅಂತಂದ್ರೆ ನಂದು ಪ್ಯಾನ್ಕ್ರಿಯಾ ಮೇದೋ ಜೀರಕ ಗ್ರಂಥಿ ಅಂತ ಹೇಳ್ತಾರಲ್ಲ, ಅದು ವರ್ಕ್ ಆಗಲ್ಲ, ಅದು ಶ್ರಿಂಕ್ ಆಗೋಗಿದೆ. ಇಟ್ ಈಸ್ ನಾಟ್ ವರ್ಕಿಂಗ್. ಸೊ ಅಂದಾಜು ಮಾಡ್ಕೊಳ್ಳಿ, ಅದು ವರ್ಕ್ ಮಾಡ್ತಾ ಇಲ್ಲ ಅಂತಂದ್ರೆ ಹೆಂಗಾಗುತ್ತೆ. ಇನ್ಸುಲಿನ್ ಪ್ರೊಡಕ್ಷನ್ ಇಲ್ಲ, ತಿಂದಿದ್ದು ನನಗೆ ಅಬ್ಸಾರ್ಪ್ಷನ್ ಆಗೋದಿಲ್ಲ. ನೀವೆಲ್ಲ ತಿಂದ್ರೆ ಒಂದು ಪ್ಲೇಟ್ ತಿಂದ್ರೆ ಎಷ್ಟು ಕಬ್ಬಿಣಾಂಶ, ಕ್ಯಾಲ್ಸಿಯಂ ಅಂತದೆಲ್ಲ ನ್ಯೂಟ್ರಿಷನ್ ಅಬ್ಸಾರ್ಬ್ ಆಗುತ್ತೆ ಬಾಡಿಗೆ. ಅದೇ ಏನು ನನಗಿಲ್ಲ. ನನ್ನ ಜೀವನದಲ್ಲಿ ನಾನು ಇಷ್ಟೇ ಇದ್ದೇನೆ. ನನ್ನ ಬ್ಲೌಸ್ಗಳೆಲ್ಲ 30 ವರ್ಷ 40 ವರ್ಷದಿಂದನೂ ಹಾಕ್ತೇನೆ ನಾನು. ಇದ್ರ ಮೇಲೆ ಹೋಗ್ಲಿಲ್ಲ ನಾನು. ಸೊ ಹಾಗೆ ಇದ್ದೆ ತುಂಬಾ. ನನ್ನ ಪೇರೆಂಟ್ಸ, ನಾನು ಕೊಡಗಿನವಳು, ಹಳ್ಳಿ ಕುಗ್ರಾಮದಲ್ಲಿ ಬೆಳೆದು ಓದಿ ಮುಂದೆ ಬಂದವಳು. ಎಲ್ಲ ಕಡೆ ಆಸ್ಪತ್ರೆ ಕರ್ಕೊಂಡು ಹೋಗಿದ್ದಾರೆ. ಕೊಡಗು, ಮೈಸೂರು, ಕೇರಳ, ಮಂಗಳೂರು, ಬೆಂಗಳೂರು ಎಲ್ಲ ಸಹ ಮಾಡಿದ್ರು. ಆದ್ರೆ ಒಂದೇನಂದ್ರೆ ದುರಾದೃಷ್ಟ, ಡಯಾಗ್ನೋಸೇ ಆಗ್ಲಿಲ್ಲ. ಏನು ಕಾಯಿಲೆ, ಆವಾಗೆಲ್ಲ ಸ್ಕ್ಯಾನಿಂಗ್ ಅದು ಇದಿರಲಿಲ್ಲ, ಏನು ಕಾಯಿಲೆ ಅಂತಾನೆ ಗೊತ್ತಾಗ್ಲಿಲ್ಲ. ಗ್ಯಾಸ್ ಅಂತ ಅದಿದು ಮಾಡ್ತಾ ಇದ್ರು. ಫೈನಲಿ ನನಗೆ 2010ರಲ್ಲಿ ನನಗೆ ಪ್ರಾಬ್ಲಮ್ ಡಾಕ್ಟರ್ ಏನ್ ಹೇಳ್ತಾರೆ, ನಾನು 7 ವರ್ಷದ ಮಗು ಇದ್ದಾಗಲೇ ಈ ಸಮಸ್ಯೆ ಇತ್ತು ಅಂತ. ಅದು ಹೌದು. ಯಾಕಂತಂದ್ರೆ ನನಗೆ ಹೇಳಿದ್ನಲ್ಲ, ಎಲ್ಲಾದ್ರೂ ಬೇರೆ ಕಡೆ ತಿಂದಾಗ ಮಾಡಿದಾಗ ಈ ತರ ಪ್ರಾಬ್ಲಮ್ ಆಯ್ತು. ನಾನು ಬೇಸಿಕಲಿ ನಾನ್ ವೆಜಿಟೇರಿಯನ್. ಕೊಡಗಿನವ್ರ ಬಗ್ಗೆ ಗೊತ್ತಿರೋರಿಗೆ ಗೊತ್ತಿದೆ, ಬೆಳಗ್ಗೆಯಿಂದನೇ ನಾನ್ ವೆಜ್ ತಿಂದೆ ನಾವು ಬದುಕುವವರು ಆ ತರ. ಸೊ ಇದಾದ ಮೇಲೆ ನನಗೆ ಡಯಾಗ್ನೈಸ್ ಆಗಿದ್ದು 2010ರಲ್ಲಿ. ಆವಾಗ ಸ್ಕ್ಯಾನ್ ಮಾಡಿದಾಗ ಹೇಳಿದ್ರು, ಯಾಕಂದ್ರೆ ಶುಗರ್ ಎಲ್ಲ ನಿಂದು ನಾರ್ಮಲ್ ಇದೆ, ನಿನ್ ಊಟ ಮಾಡಿದ್ದ ಹಾಗೆ ನಿನ್ನ ಶುಗರ್ ಏರ್ತಾ ಇದೆ, ಇದು ಪ್ಯಾನ್ಕ್ರಿಯಾ ಒಂದು ನೋಡ್ಬೇಕು ಅಂತ. ಆವಾಗ ಡಾಕ್ಟರ್ಗೆ ಶಾಕ್ ಆಯ್ತು. ಇಟ್ ಈಸ್ ಶ್ರಿಂಕ್ಡ್, ಕೆಲಸ ಮಾಡೋಣ ಅಂತ ಹೇಳ್ಕೊಂಡು. ಆ ನಂತರ ಆಫೀಸಲ್ಲಿ ಯಾವಾಗ್ಲೂ ಈ ತರ ಆಗ್ತಿತ್ತಲ್ಲ, ಇವರಿಗೆಲ್ಲ ಎಕ್ಸ್ಪೀರಿಯನ್ಸ್ ಇತ್ತು, ಒಟ್ಟೊಟ್ಟಿಗೆ ಕೆಲಸ ಮಾಡ್ತಾ ಇದ್ದವರು. ಒಂದಿನ ರಿಟೈರ್ಮೆಂಟ್ ಆದ್ಮೇಲೆ 2020ರಲ್ಲಿ ನಾನು ರಿಟೈರ್ಮೆಂಟ್ ಆದೆ. ನಮ್ಮ ಲಕ್ಷ್ಮೀಕಾಂತಮ್ಮ ಮೇಡಮ್ ಆಗ್ಲೇ 1 ವರ್ಷದ ಮೊದಲೇ ರಿಟೈರ್ಡ್ ಆಗಿದ್ರು. ಅವರು ಈ ಆಧ್ಯಾತ್ಮದಲ್ಲಿ ಒಳಗೊಂಡಿದ್ರು. ಅವರಂದ್ರು, ಬಾ ನಾನು ಇನ್ನೊಂದ್ ಕಡೆ ಕರ್ಕೊಂಡು ಹೋಗ್ತೇನೆ, ಅಲ್ಲಿ ಇಂಥದೆಲ್ಲ ಇದೆ ಅಂತ ಹೇಳ್ಕೊಂಡು. ನಾನು ಹೋದೆ ಅವರೊಟ್ಟಿಗೆ. ಅಲ್ಲಿ ಫಸ್ಟಿಗೆ ಹೋದಾಗೆ ಸ್ವಾಸ್ಥ್ಯ ಕಾರ್ಯಕ್ರಮ, ಸಮಗ್ರ ಸ್ವಾಸ್ಥ್ಯ ಕಾರ್ಯಕ್ರಮ ಪ್ರಾರಂಭ ಆಗಿತ್ತು ಆಫೀಸಲ್ಲಿ. ಫಸ್ಟ್ ಧ್ಯಾನದಿಂದ ಪ್ರಾರಂಭ ಮಾಡಿದ್ರು, ಮತ್ತೆ ಎಲ್ಲವನ್ನ ಹೇಳ್ಕೊಂಡು ಬಂದ್ರು. ಅವತ್ತೇ ನನ್ನ ಮನ್ಸಿಗೊಂದಾಯ್ತು, ಇದು ತುಂಬಾ ಹೆಲ್ಪ್ ಆಗ್ತದಲ್ಲ ಇಷ್ಟೊಂದು ಮೆಡಿಸಿನ್. ಇನ್ನೊಂದು ಹೇಳ್ತೇನೆ, ನಾನು ಪ್ರತಿ ತಿಂಗಳು 11,000 ರೂಪಾಯಿ ಮಾತ್ರೆ ತಗೊಳ್ತಾ ಇದ್ದೆ. ಜಸ್ಟ್ ಇಮ್ಯಾಜಿನ್. ಸೊ ಇದು ಎಂಥದ್ದು ಅಂತ ಹೇಳ್ಕೊಂಡು ಆಮೇಲೆ ಈ ಮಹಾವತಾರ್ನಲ್ಲಿ ಕಂಟಿನ್ಯೂಸ್ ಆಗಲಿ ಏನ್ ಹೇಳ್ತಾರೆ, ಏನ್ ಮಾಡ್ತಾರೆ ಆನ್ಲೈನ್ ಅಲ್ಲಿ ಕೇಳತಕ್ಕಂಥದ್ದು. ಸರ್ ಹತ್ರ ಹೋಗಿ ಡಿಸ್ಕಸ್ ಮಾಡಿ, ಅಲ್ಲಿ ಬೇರೆ ಬೇರೆ ಯೋಗ ಥೆರಪಿ ಅದಿದೆ ಏನಿದೆ ಎಲ್ಲರ ಹತ್ರ ಮಾತಾಡಿ, ನನ್ನ ಜೀವನದ ಒಂದು ಲೈಫ್ ಸ್ಟೈಲ್ ಅಂತ ನಾವು ಏನ್ ಹೇಳ್ತೇವಲ್ಲ, ಅದನ್ನ ನಾನು ಬದಲು ಮಾಡ್ಕೊಂಡೆ. ಫಸ್ಟಿಗೆ ನಾನು ನಾನ್ ವೆಜ್ ಅನ್ನ ಬಿಟ್ಟೆ. ಹೆಂಗೆ ಅಂದ್ರೆ ನಮ್ಮಮ್ಮ ಎಲ್ಲೂ ಸಹ ಯಾವ ಇದ್ರಲ್ಲೂ ಸಹ ಕಮ್ಯುನಿಟಿನಲ್ಲಿ ಮದುವೆಗೆ ಅದಿದು ಪ್ರೋಗ್ರಾಮ್ಗೆ ನಾನ್ ವೆಜ್ ಅನ್ನ ಮಾಡಲ್ಲ, ಎಕ್ಸೆಪ್ಟ್ ಕೂರ್ಗೀಸ್. ಅದು ಬಿಟ್ರೆ ಕ್ರಿಶ್ಚಿಯನ್ಸ್, ಅದು ಬಿಟ್ರೆ ಯಾರು ಸಹ ಮದುವೆಗೆ ಅಂತ ಮಾಡಲ್ಲ. ಬಟ್ ನಮ್ಮಲ್ಲಿ ಎಲ್ಲಿ ಹೋದ್ರು ಅದೇ, ಅದು ಒಂದ್ ಸೈಡ್ ಅಲ್ಲಿ ವೆಜ್ ಇರ್ತದೆ ಆ ತರ. ಸೊ ನಾನು ಅದನ್ನ ಬಿಟ್ಟೆ, ಕಂಪ್ಲೀಟ್ ಬಿಟ್ಟೆ. ತದನಂತರ ಈ ಏನು ನಮ್ಮ ಗುರುಗಳು ಹೇಳ್ತಾ ಇದ್ರು, ರಂಗನಾಥ ಗುರುಗಳು, ಅದನ್ನ ಕರೆಕ್ಟಾಗಿ ಕೇಳ್ಕೊಂಡು ಮುದ್ರೆಗಳಾಗ್ಲಿ, ಅಕ್ಕಿ ಪ್ರೆಷರ್ ಆಗ್ಲಿ, ಮೂತ್ರ ಥೆರಪಿ ಆಗ್ಲಿ, ಇದನ್ನೆಲ್ಲವನ್ನ ಒಂದೊಂದೊಂದಾಗಿ ಅಳವಡಿಸ್ಕೊಂಡು ಬಂದೆ. ನನ್ನ ಶುಗರ್, ಯಾಕಂದ್ರೆ ಖಾಲಿ ಹೊಟ್ಟೆಲಿ ನಾನು ಯಾವಾಗಲೂ ನಾರ್ಮಲ್, ಫುಡ್ ತಗೊಂಡ ತಕ್ಷಣ ನಂದು 300ರವರೆಗೆಲ್ಲ ಹೋಗ್ತಾ ಇತ್ತು. ಇದೆಲ್ಲ ಮಾಡಿದ್ಮೇಲೆ ನಾನು 1 ತಿಂಗಳಾದ್ಮೇಲೆ ಗ್ಯಾಪ್ ಕೊಟ್ಟು ಒಂದು ಟೆಸ್ಟ್ ಅನ್ನ ಮಾಡಿದೆ. ನಂದು 11, ಈ 3 ಮಂತ್ಸ್ ಪರ್ಸೆಂಟೇಜ್ ತೆಗಿತಾರಲ್ಲ, ಅದರಲ್ಲಿ 11 ಇತ್ತು. ನನಗೆ ಬೆಂಗಳೂರು ಬ್ಯಾಪ್ಟಿಸ್ಟ್ ಡಾಕ್ಟರ್ ನಗಾಡಿದ್ರು, ನಿನ್ ಫ್ಯಾಮಿಲಿನಲ್ಲಿ ಯಾರಿದ್ದಾರಮ್ಮ ಶುಗರ್ ಅಂತ. ನಮ್ಮ ಫ್ಯಾಮಿಲಿಯಲ್ಲಿ ಯಾರು ಇಲ್ಲ, ನಾನೇ ಫಸ್ಟ್. ಎಲ್ಲರ ಶುಗರ್ ನೀನೇ ಇಟ್ಕೊಂಡಿದ್ಯಾ ಅಂದ್ರು. ಆ ನಂತರ ಇದಕ್ಕೆ ಬಂದ ಮೇಲೆ ನಾನು ಟೆಸ್ಟ್ ಮಾಡಿದಾಗ 9ಕ್ಕೆ ಬಂತು. 11 ಇದ್ದಿದ್ದು ಒಂದೇ ತಿಂಗಳಲ್ಲಿ 9ಕ್ಕೆ ಇಳಿಯಿತು. ಮೊನ್ನೆ ನೋಡೋಣ ಇಷ್ಟೆಲ್ಲ ಮಾಡಿದೇವಲ್ಲ ಅಂತ ಮಾಡಿದ್ರೆ 7.5. ನಾನು ಯಾವುದೇ ಟ್ರೀಟ್ಮೆಂಟ್ಗೆ ಹೋಗ್ಬೋದು. ನಮ್ದೊಂದು ಫ್ಯಾಮಿಲಿ ಡಾಕ್ಟರ್ ಇದ್ದಾರೆ, ಶೀಸ್ ಏನೋ ಒಂಥರ ಚಾರಿಟಿ ಡಾಕ್ಟರ್. ಅವರು ಅನಾಥ ಮಕ್ಕಳ ಸಂಸ್ಥೆಗೆ, ವೃದ್ಧಾಶ್ರಮಕ್ಕೆ, ಈ ತರ ಬೇರೆ ಬೇರೆ ಸಂಸ್ಥೆಗೆ ಹೋಗಿ ಸರ್ವಿಸ್ ಅನ್ನ ಕೊಡ್ತಾರೆ. ನಾವು ತುಂಬಾ ಕ್ಲೋಸ್ ಫ್ರೆಂಡ್ಸ್ ಸಹ. ಸೊ ಹಾಗಾಗಿ ಅವ್ರು ಕೇಳಿದ್ರು, ಅವ್ರ ಹತ್ರ ನನ್ನ ಇಡೀ ಫೈಲ್ ಇದೆ. ಹೋದ ತಕ್ಷಣ ಅವ್ರು ಕಂಪ್ಯೂಟರ್ ಓಪನ್ ಮಾಡಿ ಯಾವಾಗ ಎಷ್ಟು ಅವರಿಗೆ ಶಾಕ್ ಆಯ್ತು. ಅವರು ಹೇಳಿ, ನನಗೆ ಹೋಗ್ಲಿಕ್ಕೆ ಪುರ್ಸೋದಾಗಿಲ್ಲ, ರೇವತಿ ನೀನ್ ಬರ್ಬೇಕು, ಇದು ಹೇಗೆ ಈ ಲೆವೆಲಲ್ಲಿ ಕಡಿಮೆ ಆಯ್ತು
ಏನ್ ನಿನ್ ಲೈಫ್ ಸ್ಟೈಲ್ ಅಂತ ಡಿಸ್ಕಸ್ ಮಾಡ್ಬೇಕು ಅಂತ. ನನಗೆ ಹೋಗ್ಲಿಕ್ಕೆ ಆಗ್ಲಿಲ್ಲ. ನಾನು ಹೇಳಿದೆ ಈ ತರ ಬಾಗಲಕೋಟೆಯಿಂದ ಹುಬ್ಳಿಯಿಂದ ಬಂದ ತಕ್ಷಣ ಬಂದು ಡಿಸ್ಕಸ್ ಮಾಡ್ತೇನೆ ಅಂತ ಹೇಳ್ತಕ್ಕಂಥದ್ದು. ಇದು ಯಾಕಂತಂದ್ರೆ ಎಷ್ಟು ಖರ್ಚು ಮಾಡಿದೇವೆ ಅಂದ್ರೆ, ಎಲ್ಲಿ ಹೋದ್ರು ಅಯ್ಯೋ ಇಷ್ಟು ಖರ್ಚು ಮಾಡಿದ್ದೀರಾ, ಆ ಮಾತ್ರೆ ತಿನ್ನೋದು, ಇನ್ಸುಲಿನ್ ತಗೊಳ್ಳೋದು, ಇದೆಲ್ಲ ನೋಡಿದಾಗ ನನಗೆ ಭಯ ಅನಿಸ್ತಾ ಇತ್ತು. ಈಗ ನಿಮ್ಗೇನಾದ್ರೂ ನಾನು ಇಷ್ಟು ಪ್ರಾಬ್ಲಮ್ ನಲ್ಲಿ ಇರೋಳು ಅಂತ ಅಂದಾಜಾಗ್ತದ? ಇಲ್ಲ. ಅಂದ್ರೆ ನಾನು ಮೊದಲು ಪ್ರಾಬ್ಲಮ್ ಇದ್ದಾಗ್ಲೂ ಹೀಗೇನೆ ಇದ್ದೆ, ಆಕ್ಟಿವ್ ಆಗಿದೆ. ಕೇರಳದಲ್ಲಿ ನನಗೊಂದು ಅಡ್ವೈಸ್ ಅನ್ನ ಕೊಟ್ರು, ಟ್ರೀಟ್ಮೆಂಟ್ ಅಂತಲ್ಲ, ಈ ಕಾಯಿಲೆಗೆ ನೀವು ಅಯ್ಯೋ ಈ ತರ ಪ್ರಾಬ್ಲಮ್ ಇದೆ ಅಂತ ನೀವು ಮಲಗಬಾರದು, ನೀವು ಇದೇ ರೀತಿ ಆಕ್ಟಿವ್ ಆಗಿ ಇರ್ಬೇಕಿಲ್ಲ ಅಂದ್ರೆ ಪ್ಯಾನ್ಕ್ರಿಯಾನು ಮಲ್ಕೊಳ್ಳುತ್ತೆ ಅಂತ. ಸೊ ನಾನು ಆಫ್ಟರ್ ರಿಟೈರ್ಮೆಂಟ್ ಸಹ ನನಗೆ ಒಂದು ಅಭ್ಯಾಸ ಏನಿದೆ ಅಂದ್ರೆ, ನಾನು ಒಳ್ಳೆ ಗಾರ್ಡನ್ ಅನ್ನ ಮಾಡ್ತೇನೆ, ಆರ್ಗ್ಯಾನಿಕ್ ಗಾರ್ಡನ್. ನನಗೇನು ತೋಟ ಇಲ್ಲ, ಜಮೀನಿಲ್ಲ, ಮನೆಯ ಮುಂದೆ ಜಾಗ ಇದೆ, ಅದ್ರಲ್ಲಿ ಎಲ್ಲ ಬೆಳಿತೇನೆ ನಾನು. ಮತ್ತೆ ನಾನೇ ಮಾಡುದು, ಕೆಲಸದವರಲ್ಲ. ಮಣ್ಣಿಗೆ ಕೈ ಹಾಕುವಾಗ ನಾನು ಒಂದು ಗ್ಲೌಸ್ ಸಹ ಹಾಕುದಿಲ್ಲ, ಗೊಬ್ಬರ ನಾನೇ ಮಾಡುದು. ನನ್ನ ಮನೆ ಮುಂದೆ ತುಂಬಾ ಮರ ಗಿಡ ಇದೆ, ಆ ಎಲೆಗಳನ್ನೆಲ್ಲ ಗುಡಿಸಿ ಗೋಣಿ ಚೀಲದಲ್ಲಿ ತುಂಬಿಟ್ಕೊಂಡು ಅದನ್ನ ಕಟ್ ಮಾಡಿ ಮಣ್ಣು ಅಂತದೆಲ್ಲ ಮಿಕ್ಸ್ ಮಾಡಿ, ಕಿಚನ್ ಅಲ್ಲಿ ಏನು ವೆಟ್ ಇದೆಯಲ್ಲ, ಏನು ವೇಸ್ಟ್, ಅದೆಲ್ಲ ಹಾಕಿ ನಾನೇ ಗೊಬ್ಬರ ಮಾಡೋದು ಈಗ್ಲಿಗೂ ಸಹ. ಆ ನಂತರ ನಾನು 2 ಪಿರಮಿಡ್ ಅನ್ನ ಸಹ ಅಳವಡಿಸ್ಕೊಂಡೆ. ನಾನು 9 ರಿಂದ 10 ಮಹಾತಾರದ ಪ್ರೋಗ್ರಾಮ್ ಆನ್ಲೈನ್ ನಲ್ಲಿ ನಡೆಯುವುದನ್ನು ಹೋಸ್ಟ್ ಮಾಡುತ್ತೇನೆ. ಬಹುಶಃ ಎಲ್ಲರೂ ನನ್ನ ನೋಡಿರ್ಬಹುದು. ನಾನು ಕೂತಿರುವ ನನ್ನ ಹಿಂದೆ ಒಂದು ಪಿರಮಿಡ್ ಅನ್ನ ನೀವು ನೋಡಿರಬಹುದು. ಆ ನಂತರ ನನ್ನ ಗಾರ್ಡನ್ ಒಂದು ಕೆಳಗೆ ಮಾಡತಕ್ಕಂಥದ್ದು, ಇನ್ನೊಂದು ಬಾಲ್ಕನಿನಲ್ಲಿ ಪಾಟ್ಸ್ ಇಟ್ಬಿಟ್ಟು ನಾನು ತರಕಾರಿಯನ್ನ ಬೆಳೆಸ್ತಾ ಇದ್ದೇನೆ. ಅಲ್ಲಿ ಒಂದು ಪಿರಮಿಡ್ ಅನ್ನ ನಾನು ಅಳವಡಿಸಿದ್ದೇನೆ. ಇದು ಎಲ್ಲೂ ಸಹ ನನಗೆ ಇದ್ರ ಬಗ್ಗೆ ಜ್ಞಾನನೇ ಇಲ್ಲ ಅನ್ನೋದು ಹೇಳ್ತಾನೆ ನಾನು ಎಲ್ರಿಗೂ ಸಹ. ಇನ್ನು ಅಂಬೆಗಾಲಿಡುವ ಮಗು ನಾನು ಧ್ಯಾನ ಮತ್ತು ಜ್ಞಾನದ ಬಗ್ಗೆ ಹೇಳ್ಬೇಕಾದ್ರೆ. ನಮ್ಮ ಕೊಡಗಿನಲ್ಲಿ ಇಂಥದನ್ನೆಲ್ಲ ನೋಡು ಇಲ್ಲ, ಏನಿಲ್ಲ. ನಾನೆಲ್ಲ ಈ ಕಡೆ ಬರುವಾಗ ಮಠಗಳಿಗೆ ಭೇಟಿ ಕೊಡ್ತಾ ಇದ್ದೇವೆ, ಮುದ್ದಾಮ. ಯಾಕಂತಂದ್ರೆ ಅಲ್ಲಿ ಸಿಗತಕ್ಕಂತ ಒಂದು ಆ ಪ್ರೀತಿ ವಿಶ್ವಾಸ ಹೇಳತಕ್ಕ. ನಿನ್ನೆ ಓದ್ತಾ ಎಲ್ಲ ಹಿತನುಡಿಗಳನ್ನ ಓದಿದ್ವಿ ಸಿದ್ಧಾರೂಢ ಮಠದಲ್ಲಿ, ಎಷ್ಟು ಒಳ್ಳೇದಿದೆ ಅಂತ. ಇಂಥದ್ದು ನಮ್ಮ ಕೊಡಗಿನಲ್ಲಿ ಯಾರು ಕೊಟ್ಟಿಲ್ಲ, ಏನೂ ಇಲ್ಲ. ಆದ ಕಾರಣ ಮಹಾವತಾರ್ ಸಂಸ್ಥೆಯಿಂದ ನಾನು ಪಡ್ಕೊಂಡಂತಹ ಒಂದು ಲಾಭ, ನಾವು ಈ ಕಾರ್ಯಕ್ರಮವನ್ನ ಇಷ್ಟು ಪ್ರಾರಂಭ ಮಾಡಿದಾಗ ಪ್ರತಿಯೊಬ್ಬರ ಜೀವನದಲ್ಲಿ ಸಹ ಬದಲಾವಣೆ ಬಂದೇ ಬರ್ತದೆ ಅಂತ ಹೇಳ್ತಕ್ಕಂಥ ಒಂದು ನಾನು ಈ ಸಂದೇಶವನ್ನ ಎಲ್ರಿಗೂ ಕೊಡುತ್ತಾ, ಎಲ್ರು ಹೇಳಿದಂಥವನ್ನ ಅಳವಡಿಸ್ಕೋಬೇಕು. ಆಮೇಲೆ ಹೇಳಿದ್ರು, ನಿರಂತರವಾಗಿ ಮಾಡಿದ್ರೆ ಮಾತ್ರ ಅದರ ಫಲ ಸಿಗುತ್ತೆ. ಇವತ್ತು ಮಾಡ್ಬಿಡ್ದು ನಾಳೆ ಇಲ್ಲ, ನಾಡಿದ್ದು ಮಾಡ್ಬಿಡ್ದು ಅನ್ನಂತ ಏನೂ ಆಗಿಲ್ಲ. ನೋ, ಇಷ್ಟು ನಾವು ನಿರಂತರವಾಗಿ ಮಾಡಿದಾಗ ಖಂಡಿತವಾಗಿಯೂ ನಮ್ಮ ಫಲ ಸಿಗ್ತದೆ. ನಾನು ತುಂಬಾ ಟೈಮ್ ತಗೊಂಡೆ, ಎಲ್ರಿಗೂ ಟೈಮ್ ಕಮ್ಮಿ ಕೊಟ್ಟು ಧನ್ಯವಾದಗಳು.